ಹಾಯ್ ಹಲೋ ನಮಸ್ಕಾರ. ನಾನು ಶ್ರೇಯ ಬಂಗೀರ. ನಾನಿವತ್ತು ತುಂಬಾ ಒಂದು ಮುಖ್ಯ ವಿಚಾರವನ್ನ ಅಥವಾ ಶಿಕ್ಷಣಕ್ಕೆ ಸಂಬಂಧಿಸಿರುವಂತಹ ವಿಚಾರವನ್ನ ತಗೊಂಡು ನಿಮ್ಮ ಮುಂದೆ ಬಂದಿರುವಂತಹದ್ದು. ಸರ್ವೇ ಸಾಮಾನ್ಯವಾಗಿ ಪೋಷಕರು ಅಂತ ಹೇಳುವಾಗ ಮಕ್ಕಳ ಒಂದು ಭವಿಷ್ಯಕ್ಕೆ ಯಾವ ಶಿಕ್ಷಣ ಕ್ರಮ ಅಳವಡಿಕೆ ಆಗಬೇಕು ಅನ್ನುವಂಥದ್ದು ಸಾಧಾರಣವಾಗಿ ಎಲ್ಲ ಪೋಷಕರಿಗೂ ಒಂದು ಗೊಂದಲವೇ ಸರಿ. ಯಾಕೆಂತ ಹೇಳಿದ್ರೆ ಕೆಲವೊಬ್ಬರಿಗೆ ಈ ಒಂದು ಶಿಕ್ಷಣ ಪದ್ಧತಿಯ ಒಂದು ವ್ಯತ್ಯಾಸಗಳು ಅಷ್ಟಾಗಿ ಗೊತ್ತಿರೋದ್ರಿಲ್ಲ, ಹಾಗೇನೆ ಉತ್ತಮ ಯಾವ ಒಂದು ಶಿಕ್ಷಣ ವ್ಯವಸ್ಥೆ ಅನ್ನುವಂಥದ್ದು ಅಷ್ಟಾಗಿ ಗೊತ್ತಿಲ್ಲದೆ ಇರೋದ್ರಿಂದ ಆ ಒಂದು ವ್ಯತ್ಯಾಸಗಳನ್ನ ನಾನು ನಿಮ್ಮ ಮುಂದೆ ತರೋಣ ಅಂತ ಅನಿಸ್ತು. ಹಾಗಾಗಿ ನಾನಿವತ್ತು ಈ ವಿಚಾರವನ್ನು ತಗೊಂಡು ಮುಂದೆ ಬಂದಿರುವಂತಹದ್ದು. ಎಜುಕೇಶನ್ ಬೋರ್ಡ್ ಅಥವಾ ಪಠ್ಯಕ್ರಮಗಳು ಅಥವಾ ಈ ಒಂದು ಪಠ್ಯಕ್ರಮಗಳಲ್ಲಿ ಯಾವುದು ಉತ್ತಮ, ಅದೇ ರೀತಿಯಾಗಿ ಯಾವ ಒಂದು ವ್ಯತ್ಯಾಸಗಳು ಇದಾವೆ ಅನ್ನುವಂಥದ್ದನ್ನ ನಾನು ನಿಮ್ಮ ಮುಂದೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ನಾವು ಎಜುಕೇಶನ್ ಬೋರ್ಡ್ ಅಥವಾ ಪಠ್ಯಕ್ರಮಗಳನ್ನ ನಾವು 3 ರೀತಿಯಲ್ಲಿ ವಿಭಾಗ ಮಾಡ್ಕೊಳ್ತಾ ಹೋಗ್ತೀವಿ. ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವಂತಹದ್ದೇ. ಕೆಲವೊಂದು ಶಾಲೆಯಲ್ಲಿ ಎಲ್ಲ ಪಠ್ಯಕ್ರಮಗಳನ್ನ ಒಂದು ಶಾಲೆಯಲ್ಲಿ ಅಳವಡಿಕೆ ಆಗೋದಿಲ್ಲ. ಕೆಲವೊಂದು ಶಾಲೆಗಳ ಆಯ್ಕೆ ಅದಾಗಿರುತ್ತೆ. ಹಾಗಾಗಿ ನಾವು ಆಯ್ಕೆ ಮಾಡ್ಕೊಳ್ಳುವಾಗ ಆಯಾ ಶಾಲೆಗಳಲ್ಲಿ ಯಾವ ಪಠ್ಯಕ್ರಮ ಇದೆ ಅನ್ನುವಂತಹದನ್ನ ಮೊದಲು ತಿಳ್ಕೊಂಡು ನಾವು ಕೂಡ ಅದನ್ನ ಫಾಲೋ ಅಪ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ಎಜುಕೇಶನ್ ಬೋರ್ಡ್ ಅನ್ನು ನಾವು 3 ವಿಭಾಗ ಮಾಡ್ಕೊಳ್ತೀವಿ. ನಿಮ್ಗೆ ಗೊತ್ತಿರುವಂತಹ ವಿಚಾರವೇ ಇದು. CBSE, ICSE, SE ಸ್ಟೇಟ್ ಬೋರ್ಡ್ ಅನ್ನುವಂತಹ 3 ವಿಭಾಗವನ್ನ ಮಾಡ್ಕೊಳ್ತಾ ಹೋಗ್ತೀವಿ. ಸೊ CBSE ಇದನ್ನ ನಾವು ಕನ್ನಡದಲ್ಲಿ ಮಧ್ಯಮ ಮಂಡಳಿ ಅಂತ ಹೇಳಿ ಕರೀತಾರೆ. ಸೆಂಟ್ರಲ್, ಅದರ ಅಬ್ರಿವೇಷನ್ ತಗೊಂಡಾಗ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಶನ್ ಅನ್ನುವಂತಹ ವಿಸ್ತಾರ ರೂಪ ಇದಾಗಿರುತ್ತೆ. ICSE ಅಂದ್ರೆ ಪ್ರೌಢ ಶಿಕ್ಷಣ ಮಂಡಳಿ ಅಂತ ಇದನ್ನ ನಾವು ಕನ್ನಡದಲ್ಲಿ ಹೇಳ್ಕೋಬಹುದು. ಹಾಗೇನೆ ಇದರ ಅಬ್ರಿವೇಷನ್ ಅಥವಾ ಅದರ ವಿಸ್ತಾರ ರೂಪವನ್ನು ಗಮನಿಸಿದಾಗ ಇಂಡಿಯನ್ ಸರ್ಟಿಫಿಕೇಟ್ ಆಫ್ ಸೆಕೆಂಡರಿ ಎಜುಕೇಶನ್ ಅನ್ನುವಂತಹ ವಿಸ್ತಾರ ರೂಪ ಇದಾಗಿರುತ್ತೆ. ಸರ್ವೇ ಸಾಮಾನ್ಯವಾಗಿ ಆಯಾಯ ರಾಜ್ಯಕ್ಕೆ ಅನುಗುಣವಾಗಿ ಸ್ಟೇಟ್ ಬೋರ್ಡ್ ಕೂಡ ಇದೆ, ರಾಜ್ಯ ಮಂಡಳಿ. ಈ ರಾಜ್ಯ ಮಂಡಳಿ ಏನಿದೆ ಇದರ ಒಂದು ಪ್ರತಿಯೊಂದು ವಿಧಾನಗಳು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಆ ರಾಜ್ಯಕ್ಕೆ ಸಂಬಂಧಪಟ್ಟಂತಹದ್ದೇ ಇಲ್ಲಿ ಈ ಬೋರ್ಡ್ ಅಲ್ಲಿ ಇರುವಂತಹದ್ದು. ಆಯ್ಕೆ ಕೂಡ ರಾಜ್ಯದ್ದೇ ಆಗಿರುತ್ತೆ. ಆದ್ರೆ ನಾವಿಲ್ಲಿ CBSE ಅಲ್ಲಿ ತಗೊಂಡ್ರೆ CBSE ಅಥವಾ ಮಧ್ಯಮ ಮಂಡಳಿ ಅಂತ ಹೇಳುವಾಗ ಕೇಂದ್ರ ಶಿಕ್ಷಣ ಮಂಡಳಿ ಇದಾಗಿರುತ್ತೆ. ಇದು ಸೆಂಟ್ರಲ್ ಗವರ್ಮೆಂಟ್ ಏನಿದೆ, ಕೇಂದ್ರ ಸರ್ಕಾರದ ಒಂದು ಅಧೀನದಲ್ಲಿ ಇರುವಂತಹದ್ದು ಈ ಒಂದು ಮಂಡಳಿ ಆಗಿರುತ್ತೆ. ಸೊ ನಮ್ಮ ಮೊದಲನೇದಾಗಿ ನಾವು ಕೇಂದ್ರ ಅಥವಾ CBSE ಈ ಒಂದು ಪಠ್ಯಕ್ರಮದ ಬಗ್ಗೆ ನಾವು ಮೊದಲನೇದಾಗಿ ತಿಳ್ಕೊಳ್ತಾ ಹೋಗೋಣ. ಸೊ ಬನ್ನಿ ಸ್ನೇಹಿತರೆ, ಹಾಗಾದ್ರೆ ನಾನು ಇವತ್ತು CBSE ಎಜುಕೇಶನಲ್ ಬೋರ್ಡ್ ಅಂತಂದ್ರೆ ಏನು ಅನ್ನುವಂಥದ್ದು, ಅದರಲ್ಲಿ ಯಾವೆಲ್ಲ ವಿಚಾರಗಳನ್ನ ನಾವು ನೋಡಬಹುದು ಅನ್ನುವಂಥದ್ದನ್ನ ನಾನು ಸ್ವಲ್ಪ ಮಟ್ಟಿಗೆ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. CBSE ಅದನ್ನ ಇಂಗ್ಲಿಷ್ನಲ್ಲಿ ನಾವು ಅದರ ಅಬ್ರಿವೇಷನ್ಸ್ ಅಥವಾ ವಿಸ್ತಾರ ರೂಪವನ್ನ ನೋಡಿದಾಗ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಶನ್ ಅನ್ನುವಂಥದ್ದು ಕೊಟ್ರೆ, ಈ ಕನ್ನಡದಲ್ಲಿ ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಣ ಮಂಡಳಿ ಅನ್ನುವಂತಹ ವಿಸ್ತಾರ ರೂಪವನ್ನು ನಾವು ಕಾಣಬಹುದು. ಸೊ ಇಲ್ಲಿ ನಾನು ಏನ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ಈ CBSE ಅನ್ನ ನಾನು 3 ಭಾಗವಾಗಿ ವಿಭಾಗಿಸಿದ್ದೀನಿ. ಕಾರಣ ಇಷ್ಟೇ, ನಿಮ್ಗೆ ಅರ್ಥ ಆಗ್ಲಿ ಅನ್ನುವಂತಹ ಒಂದು ದೃಷ್ಟಿಯಿಂದ. ಸೊ CBSE ಅಲ್ಲಿ ಪಠ್ಯಕ್ರಮ, ಮಾಧ್ಯಮ ಹಾಗೂ ಕಲಿಕಾ ವಿಧಾನ. ಸೊ ಪಠ್ಯಕ್ರಮವನ್ನ ನಾವು ಗಮನಿಸಿದಾಗ, ಸೊ ಅದಕ್ಕಿಂತ ಮುಂಚಿತವಾಗಿ ನಾನು CBSE ಅನ್ನುವಂಥದ್ದು 1929ರಲ್ಲಿ ಬಂದಿರುವಂತಹದ್ದು. ಇಲ್ಲಿ ಈ ಒಂದು ಭಾರತ ಸರ್ಕಾರ CBSE ಅನ್ನ ಪರಿಚಯಿಸೋದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ರಾಜ್ಯ ಹಾಗೂ ಅಂತಾರಾಜ್ಯ ಏಕೀಕರಣದ ಒಂದು ಪ್ರಯೋಗ ಅಂತಲೇ ಹೇಳ್ಬಹುದು. ಯಾವ ರೀತಿಯಾದಂತಹ ಏಕೀಕರಣ ಅಂತ ಅಂದ್ಕೊಂಡಾಗ ಈ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಅಂತ ನೋಡಿದಾಗ, ಸರ್ಕಾರಿ ನೌಕರರು ಏನಿರ್ತಾರೆ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ವರ್ಗಾವಣೆ ಆಗ್ತಾ ಇರ್ತಾರೆ ಉದ್ಯೋಗ ನಿಮಿತ್ತ. ಅಂತಹ ಪೋಷಕರ ಮಕ್ಕಳೇನಿರ್ತಾರೆ ಅವರ ಒಂದು ಹಿತದೃಷ್ಟಿಗೋಸ್ಕರ ಸ್ಥಾಪಿತವಾಗಿರುವಂತಹದ್ದು CBSE. ಸೊ ಈ CBSE ಕೆಲವೊಂದು ಅಂಗಸಂಸ್ಥೆಗಳನ್ನು ಒಳಗೊಂಡಿದೆ. ನಿಮಗೆ ಗೊತ್ತಿರುವ ಮಟ್ಟಿಗೆ
ಸಾಧಾರಣವಾಗಿ ಗವರ್ಮೆಂಟ್ ಎಂಪ್ಲಾಯೀಸ್ ಏನಿರ್ತಾರೆ, ಕೇಂದ್ರೀಯ ವಿದ್ಯಾಲಯಗಳು ಏನಿರುತ್ತೆ ಅಂತಹ ಒಂದು ಶಾಲೆಗಳಿಗೆ ಹೆಚ್ಚು ದಾಖಲಾತಿ ಮಾಡ್ಕೊಳ್ತಾ ಇರ್ತಾರೆ ಮಕ್ಕಳನ್ನ. ಹಾಗೆ ಜವಾಹರ್ ನವೋದಯ ಶಾಲೆಗಳು, ಹಾಗೇನೆ ಕೆಲವೊಂದು ಖಾಸಗಿ ಶಾಲೆಗಳು ಕೂಡ ಈ ಒಂದು ಅಂಗಸಂಸ್ಥೆಯ ಜೊತೆಗೆ ಸಂಯೋಜಿಸಲ್ಪಟ್ಟಿರುವಂತಹದ್ದು. ಹಾಗೆ ಭಾರತ ಸರ್ಕಾರದಿಂದ ಅನುಮೋದಿಸಲ್ಪಟ್ಟ ಕೆಲವೊಂದು ಶಾಲೆಗಳೇನಿರುತ್ತೋ ಅಂತಹ ಶಾಲೆಗಳು ಈ ಒಂದು CBSE ಬೋರ್ಡ್ಗೆ ಸಂಯೋಜಿಸಲ್ಪಟ್ಟಿರುತ್ತೆ. ಅಂತಹ ಶಾಲೆಗಳು ಈ ಒಂದು CBSE ಅಂಗಸಂಸ್ಥೆಗಳಾಗಿರುತ್ತೆ. ಅದು ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಣ ಮಂಡಳಿಯ ಒಂದು ಅಂಗಸಂಸ್ಥೆಗಳು ಆಗಿರುತ್ತೆ. ಎಲ್ಲಾ ಶಾಲೆಗಳು ಆಗಿರೋದಿಲ್ಲ. ಕೆಲವೊಂದು ಶಾಲೆಗಳು ಆಯಾಯ ರಾಜ್ಯದ ಒಂದು ಸ್ಟೇಟ್ ಬೋರ್ಡಿಗೆ ಸಂಯೋಜಿಸಲ್ಪಟ್ಟಿದ್ರೆ, ಕೆಲವೊಂದು ಭಾರತ ಸರ್ಕಾರದ ಒಂದು ಕೆಲವು ಅನುಮೋದಿಸಲ್ಪಟ್ಟಂತಹ ಒಂದು ಶಾಲೆಗೆ ಸಂಯೋಜಿಸಲ್ಪಟ್ಟಿರುವಂತದ್ದು. ಅದು ಏನಿರಲಿ, ಈಗ ಪಠ್ಯಕ್ರಮವನ್ನ ನಾವು ಗಮನಿಸೋಣ. ಪಠ್ಯಕ್ರಮ CBSEಯದ್ದು ಏಕರೂಪ ಮಾದರಿಯಾದಂತಹ ಪಠ್ಯಕ್ರಮ ಈ ಒಂದು CBSEಯಲ್ಲಿ ಇರುತ್ತೆ. ಇನ್ನು ಮಾಧ್ಯಮವನ್ನ ಗಮನಿಸಿದ್ರೆ ಅಥವಾ ಲ್ಯಾಂಗ್ವೇಜ್, ಇದು ಸಿಲೆಬಸ್ ಆಯ್ತು. ಸಿಲೆಬಸ್ ಏನು ಒಂದೇ ರೀತಿಯಾದಂತಹ ಸಿಲೆಬಸ್, ಏಕರೂಪವಾಗಿರುತ್ತೆ. ಎಲ್ಲ ರಾಜ್ಯಗಳಲ್ಲೂ ಒಂದೇ ರೀತಿಯಾದಂತಹ ಒಂದು ಸಿಲೆಬಸ್ ಇರುತ್ತೆ. ಮಾಧ್ಯಮವನ್ನ ಗಮನಿಸಿದ್ರೆ ಲ್ಯಾಂಗ್ವೇಜ್ ಅಂತ ನಾವೇನ್ ಕರಿತೀವಿ, ಅಥವಾ ಅಂಗೀಕೃತವಾದಂತಹ ಭಾಷೆ ಅಂತ ನಾವೇನ್ ಕರಿತೀವಿ, ಆ ಬೋಧನಾ ಮಾಧ್ಯಮ ಏನಾಗಿರುತ್ತೆ ಅಂತ ಹೇಳಿದ್ರೆ, ಅಥವಾ ಹಿಂದಿ ಹಾಗೂ ಇಂಗ್ಲಿಷ್ ಜೊತೆಗೆ ಆಯಾಯ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಆ ಪ್ರಾದೇಶಿಕ ಭಾಷೆಗಳ ಆಯ್ಕೆಯ ಒಂದು ಹಿಡಿತ ನಮ್ಮಲ್ಲೂ ಕೂಡ ಇರುತ್ತೆ, ಆಯ್ಕೆ ಮಾಡಿಕೊಳ್ಳಬಹುದು. ಹಾಗೆ ಕಲಿಕಾ ವಿಧಾನ ಅತಿ ಸುಲಭವಾಗಿರುತ್ತೆ. ಯಾವ ರೀತಿಯಾಗಿ ಅತಿ ಸುಲಭವಾಗಿರುತ್ತೆ ಅಂತ ಹೇಳಿದ್ರೆ, ಬುದ್ಧಿಮಟ್ಟ ಹಾಗೂ ತಾರ್ಕಿಕತೆ, ಮಕ್ಕಳ IQ ಲೆವೆಲ್ ಏನಿರುತ್ತೆ ಅದಕ್ಕಿಂತ ಮೀರಿ ಏನಿರೋದಿಲ್ಲ. ಸರಳವಾಗಿರುವಂತಹ ವಿಚಾರಗಳು, ಕಷ್ಟಕರವಾಗಿರೋದಿಲ್ಲ. ಅತಿ ಕ್ಲಿಷ್ಟಕರವಾದಂತಹ ವಿಚಾರಗಳನ್ನ ಈ ಒಂದು ಕಲಿಕಾ ವಿಧಾನದಲ್ಲಿ ನೋಡ್ಕೊಳ್ಬಹುದು. ಇಲ್ಲಿ CBSEಯಲ್ಲಿ ಪಠ್ಯಕ್ರಮ NCERT ಒಂದು ಪಠ್ಯಕ್ರಮವನ್ನೇ ಅನುಸರಿಸಬೇಕಾಗತ್ತೆ. NCERT ಅಂದ್ರೆ ಏನು? ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಶನಲ್ ರಿಸರ್ಚ್ ಸೆಂಟರ್ ಅಥವಾ ಟ್ರೈನಿಂಗ್ ಅಂತ. ಸೊ ಈ ಒಂದು NCERT ಒಂದು ಪಠ್ಯಕ್ರಮ ಅಥವಾ ಪುಸ್ತಕ ಅಥವಾ ಬುಕ್ ಅನ್ನೇ ಇಲ್ಲಿ ಈ CBSEಯಲ್ಲಿ ಕೊಡುವಂತಹದ್ದು. ಮಕ್ಕಳು ಅದನ್ನೇ ಓದ್ಬೇಕು. ಜೊತೆಗೆ ಇನ್ನಿತರ ಪುಸ್ತಕಗಳನ್ನ, ಬುಕ್ಸ್ ಅನ್ನ ಓದೋದಿಕ್ಕೆ ಮಾರ್ಗದರ್ಶನವನ್ನ ನೀಡ್ತಾರೆ. ಕೇವಲ ಪಠ್ಯ ಪುಸ್ತಕ ಆಯಾಯ ತರಗತಿಗೆ ಅನುಸಾರವಾಗಿ ಪಠ್ಯ ಪುಸ್ತಕಗಳನ್ನ ಕೊಟ್ರೆ ಅದೇ ಓದ್ಬೇಕು, ಅದರಲ್ಲೇ ಬರುತ್ತೆ ಅನ್ನುವಂಥದ್ದಿಲ್ಲ. ಇನ್ನಿತರ ಪುಸ್ತಕಗಳನ್ನು ಓದುವಂತಹ ಮಾರ್ಗದರ್ಶನವನ್ನ ನೀಡುವಂತಹದ್ದು. ಜೊತೆಗೆ ಕಲಿಕಾ ಮಟ್ಟವನ್ನ ಹೆಚ್ಚಿಸೋದಿಕ್ಕೆ, ಜ್ಞಾನವನ್ನ ಹೆಚ್ಚಿಸೋದಿಕ್ಕೆ ಇನ್ನಿತರ ಚಟುವಟಿಕೆಗಳು ಅಥವಾ ಪಠ್ಯ ಪುಸ್ತಕಗಳ ಹೊರತಾಗಿಯೂ ಮಕ್ಕಳ ಕಲಿಕಾ ಮಟ್ಟ, ಬುದ್ಧಿಮಟ್ಟವನ್ನ ಪರೀಕ್ಷಿಸೋದಿಕ್ಕೆ ಪಠ್ಯೇತರವಾದಂತಹ ಪ್ರಾಜೆಕ್ಟ್ಗಳಾಗಿರ್ಬಹುದು, ಅಸೆಸ್ಮೆಂಟ್ಗಳಾಗಿರ್ಬಹುದು, ಅಥವಾ ಇನ್ನಿತರ ಪ್ರಯೋಗಗಳಾಗಿರ್ಬಹುದು, ಪ್ರಾಯೋಗಿಕ ವಿಚಾರಗಳಾಗಿರ್ಬಹುದು, ಅಥವಾ ಕ್ರೀಡಾ ಚಟುವಟಿಕೆಗಳಾಗಿರಬಹುದು, ಮಾದರಿಯನ್ನ ತಯಾರಿಸುವಂತಹದ್ದಾಗಿರ್ಬೋದು, ಮಾಡೆಲ್ಗಳನ್ನ ತಯಾರಿಸುವಂತಹದ್ದಾಗಿರ್ಬೋದು, ಈ ಎಲ್ಲವೂ ಕೂಡ ಈ CBSE ಪಠ್ಯಕ್ರಮದಲ್ಲಿ ಬರುತ್ತೆ. ಇನ್ನು ಮುಖ್ಯ ವಿಚಾರಗಳು ನೀವು ಗಮನಿಸಲೇಬೇಕು. ಈ NCERT ಪಠ್ಯಕ್ರಮವನ್ನ CBSEಯನ್ನ CBSE ಅಳವಡಿಕೆ ಆಗಿರೋದ್ರಿಂದ ಅಂತಹ ಒಂದು ಬೋರ್ಡ್ ಅಲ್ಲಿ ಓದುತ್ತಿರುವಂತಹ ಮಕ್ಕಳು ಪ್ರಾಥಮಿಕ ಹಂತದಿಂದಲೇ ಸ್ಪರ್ಧಾತ್ಮಕವಾದಂತಹ ಪರೀಕ್ಷೆಗಳಾಗಿರಬಹುದು ಅಥವಾ ಎಂಟ್ರೆನ್ಸ್ ಎಕ್ಸಾಮ್ CET ಪರೀಕ್ಷೆಗಳಾಗಿರ್ಬೋದು, ಈ ಒಂದು ಪರೀಕ್ಷೆಗಳನ್ನ ಎದುರಿಸುವ ಶಕ್ತಿಯನ್ನ ಪ್ರಾಥಮಿಕ ಹಂತದಿಂದಲೇ CBSE ಬೋರ್ಡ್ ಅಲ್ಲಿ ತುಂಬುತ್ತಾ ಹೋಗ್ತಾರೆ. ಯಾವ ರೀತಿ ಅಂದ್ರೆ NCERT ಈ ಒಂದು ಪಠ್ಯ ಪುಸ್ತಕ ಏನಿರುತ್ತೆ, ನೀವು ಕಾಮನ್ ಆಗಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಗಮನಿಸಿರ್ಬೋದು. ಕೆಲವೊಬ್ರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಫೇಸ್ ಮಾಡುವಂತಹವರು, ಅವರಿಗೆ ಗೈಡ್ ಲೈನ್ ಕೊಡುವಾಗ ಹೇಳುವಂತದ್ದು ಇಷ್ಟೇ: ನೀವು ಆ ಒಂದು ಪರೀಕ್ಷೆಯ ತಯಾರಿಗೋಸ್ಕರ NCERT ಪುಸ್ತಕದ ದರ್ಶನವನ್ನ ಪಡ್ಕೊಳ್ಳಿ, ಅದನ್ನ ನೀವು ಓದಿ
ನೀವು ಏನು ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅನ್ನುವಂತಹದನ್ನ ಹೇಳಿರುವಂತಹದ್ದು ನೀವು ಗಮನಿಸಿರ್ಬೋದು. ಹಾಗಾಗಿ ಎಲ್ಲಾ ರೀತಿಯಾದಂತಹ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಥವಾ ಸಿಇಟಿಗಳು ಅಥವಾ ಎಂಟ್ರೆನ್ಸ್ ಎಕ್ಸಾಮ್ಸ್ ಏನಿರುತ್ತೆ, KPSC ಆಗಿರಬಹುದು ಅಥವಾ UPSC ಆಗಿರಬಹುದು ಅಥವಾ ಸಿಇಟಿ, ನೀಟ್ ಅಥವಾ JEE ಇನ್ನಿತರ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳೇನಿರುತ್ತೆ ಅವೆಲ್ಲ ಎಕ್ಸಾಮ್ಸ್ಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳು. ಅದಕ್ಕೆ ಪ್ರಿಪರೇಷನ್ ಅಥವಾ ಮಾರ್ಗದರ್ಶನ ಅಥವಾ ಮಾರ್ಗದರ್ಶಿಯಾಗಿ ಕಾರ್ಯನಿರ್ವಹಿಸಿರುವಂತಹದ್ದು ENCERT ಪುಸ್ತಕ ಪಠ್ಯಗಳು, ಪಠ್ಯ ವಿಷಯಗಳು. ಹಾಗಾಗಿ ಈ ಒಂದು ನನಗೆ ಫೈನಲ್ ಆಗಿ ನನ್ನ ಒಂದು ಒಪಿನಿಯನ್ ಏನು ಅಂತ ಹೇಳಿದ್ರೆ, ಅಥವಾ ನನ್ನ ಪರ್ಸನಲ್ ಒಪಿನಿಯನ್ ಇದು, CBSE ಬೋರ್ಡ್ ನಮ್ಮ ಮಕ್ಕಳ ಒಂದು ತುಂಬಾ ಪ್ರೆಷರ್ ನೀಡೋದಿಲ್ಲ ಅಂತ ಅನ್ಸುತ್ತೆ. ಯಾಕೆಂತ ಹೇಳಿದ್ರೆ ಮಕ್ಕಳು ಕಲಿಕೆಯ ಜೊತೆಗೆ ಇನ್ನಿತರ ವಿಚಾರಗಳನ್ನ ಕಲಿತಾ ಹೋಗ್ತಾರೆ. ಕೇವಲ ಪುಸ್ತಕಕ್ಕೆ ಮಾತ್ರ ಸೀಮಿತವಾಗಿರುವಂತಹ ಒಂದು ಶಿಕ್ಷಣ CBSE ಬೋರ್ಡ್ ಅಲ್ಲಿ ಇರುವಂತಹದ್ದಲ್ಲ, ಎಲ್ಲ ವಿಚಾರಗಳು ಇರುತ್ತವೆ. ಅದನ್ನ ಜೀವನ ಪರ್ಯಂತ ಮಕ್ಕಳು ಅನುಸರಿಸ್ಕೊಂಡು ಹೋಗೋದ್ರಿಂದ, ಜೀವನ ಪರ್ಯಂತ ಶಿಕ್ಷಣ ಸಿಗ್ಬೇಕಾಗಿರೋದ್ರಿಂದ ಅಥವಾ ಅದು ಇರ್ಬೇಕಾಗಿರೋದ್ರಿಂದ CBSE ಬೆಟರ್ ಅಂತ ನನಗೆ ಅನ್ಸೋದು. ಸೊ ಇಲ್ಲಿ ನಿಮ್ಗೆ ಗೊತ್ತೇ ಇದೆ, CBSE ಈ ಒಂದು ಬೋರ್ಡ್ ಏನಿದೆ ಅಷ್ಟು ನನ್ನ ಮಕ್ಕಳು ಕೂಡ CBSE ಬೋರ್ಡ್ ಅಲ್ಲೇ ಓದ್ತಿರೋದ್ರಿಂದ ಅಷ್ಟು ಪ್ರೆಷರ್ ಇರೋದಿಲ್ಲ ಮಕ್ಕಳಿಗೆ. ಕೆಲವೊಂದು ಶಿಕ್ಷಕರ ಮೇಲೆ ಡಿಪೆಂಡ್ ಆಗಿರುತ್ತೆ, ಬಟ್ ಅದು ಆ ಬೋಧನಾ ಸಾಮರ್ಥ್ಯ ಏನಿರುತ್ತೆ ಅಥವಾ ಅರ್ಥೈಸುವ ಸಾಮರ್ಥ್ಯ ಏನಿರುತ್ತೆ, ಅರ್ಥೈಸಿಕೊಳ್ಳುವಂತ ಸಾಮರ್ಥ್ಯ ಮಕ್ಕಳಲ್ಲಿ ಇದ್ರೆ ಖಂಡಿತವಾಗ್ಲೂ ಮಕ್ಕಳ ಒಂದು ಈ ನೋಡಿ ಕ್ರೀಡಾ ಚಟುವಟಿಕೆಗೆ ಪ್ರೋತ್ಸಾಹ ನೀಡೋದ್ರಿಂದ ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಜಾಸ್ತಿ ಆಗುತ್ತೆ. ತಾರ್ಕಿಕತೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡೋದ್ರಿಂದ ಮಕ್ಕಳು ಎಲ್ಲ ವಿಚಾರಗಳನ್ನ ತಿಳ್ಕೊಳ್ತಾ ಹೋಗ್ತಾರೆ, ಅದನ್ನ ಇನ್ನೊಬ್ಬರ ಮುಂದೆ ಹೇಳುವಂತಹ ಪ್ರಯತ್ನ ಪಡ್ತಾ ಹೋಗ್ತಾರೆ, ಜ್ಞಾನ ವೃದ್ಧಿ ಆಗ್ತಾ ಹೋಗುತ್ತೆ. ಹಾಗಾಗಿ CBSE ಈ ಒಂದು ಸಿಲೆಬಸ್ ಏನಿದೆ ಅಥವಾ ಬೋರ್ಡ್ ಏನಿದೆ ಬೆಟರ್ ಅಂತ ನನಗೆ ಅನ್ಸುತ್ತೆ. ಸೊ ಸ್ನೇಹಿತರೆ, ಈಗ ನಾನು ಎಜುಕೇಶನ್ ಬೋರ್ಡ್ ನಲ್ಲಿ ಎರಡನೇದು ICSE ಸಿಲೆಬಸ್ ಬೋರ್ಡ್ ಏನಿದೆ ಅದರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡೋಣ ಅಂತ. ಸೊ ಈ ICSE ಅಂತ ಹೇಳುವಾಗ ಅದರ ಒಂದು ಆಬ್ರಿವೇಷನ್ ಅಥವಾ ಒಂದು ವಿಸ್ತಾರ ರೂಪ ಏನು ಅಂತ ನೋಡೋಣ. ಮೊದಲನೇದಾಗಿ ಇಂಡಿಯನ್ ಸರ್ಟಿಫಿಕೇಟ್ ಆಫ್ ಸೆಕೆಂಡರಿ ಎಜುಕೇಶನ್ ಅನ್ನುವಂತಹ ಒಂದು ವಿಸ್ತಾರ ರೂಪ ಇದಾಗಿದೆ. ಕನ್ನಡದಲ್ಲಿ ಭಾರತೀಯ ಪ್ರೌಢ ಶಿಕ್ಷಣದ ಪ್ರಮಾಣ ಪತ್ರ ಅನ್ನುವಂತಹ ವಿಸ್ತಾರ ರೂಪ ಇದರದ್ದಾಗಿದೆ. ಸೊ ಈ ICSE ಸಿಲೆಬಸ್ ನಲ್ಲಿ ಓದುವಂತಹ ಮಕ್ಕಳೇನಿರ್ತಾರೆ ಆದಷ್ಟು ಹೆಚ್ಚು ಪ್ರಯತ್ನವನ್ನ ಪಟ್ಟು ಕಷ್ಟಪಟ್ಟು ಓದ್ಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಪಠ್ಯಕ್ರಮ ಏನಿದೆ ICSE ಸಿಲೆಬಸ್ ನದ್ದು ಪಠ್ಯಕ್ರಮ ಸುದೀರ್ಘವಾಗಿರುವಂತಹದ್ದು, ಹೆಚ್ಚು ವಿಶ್ಲೇಷಣಾತ್ಮಕವಾಗಿ ವಿವರಣಾತ್ಮಕವಾಗಿ ಆ ಪಠ್ಯಕ್ರಮದಲ್ಲಿ ವಿಷಯ ವಸ್ತು ಇರೋದ್ರಿಂದ ಆದಷ್ಟು ಮಕ್ಕಳು ಪ್ರಯತ್ನ ಪಡಬೇಕಾಗುತ್ತೆ. ಪ್ರಯತ್ನ ಪಟ್ರೆ ಫಲ ಸಿಗುವಂತಹ ಒಂದು ಸಿಲೆಬಸ್ ಇದಾಗಿದೆ ICSE ಸಿಲೆಬಸ್. ಇಲ್ಲಿ ಮಾಧ್ಯಮ ನೋಡಿದ್ರೆ ಇಂಗ್ಲಿಷ್ ಮಾಧ್ಯಮಕ್ಕೆ ಹೆಚ್ಚಿನದಾದಂತಹ ಒಂದು ಪ್ರಾತಿನಿಧ್ಯ ಇದೆ ಅಥವಾ ಏನು ಪ್ರಾಮುಖ್ಯತೆ ಇರುವಂತಹದ್ದು ಈ ಒಂದು ICSE ಸಿಲೆಬಸ್ ನಲ್ಲಿ. ಇಂಗ್ಲಿಷ್ ಮಾಧ್ಯಮದಲ್ಲೇ ಹೆಚ್ಚಾಗಿ ಓದಬಹುದು. ಈಗ CBSE ಅಲ್ಲಿ ತಗೊಂಡ್ರೆ ಅಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ ಎರಡು ಮಾಧ್ಯಮದಲ್ಲಿ ನಾವು ಹೆಚ್ಚಿನದಾಗಿ ಒಂದು ಅಂಗೀಕೃತವಾಗಿರುವಂತಹ ಲ್ಯಾಂಗ್ವೇಜ್ ಇದೆ. ಆದ್ರೆ ಈ ಒಂದು ICSE ಸಿಲೆಬಸ್ ನಲ್ಲಿ ಕೇವಲ ಮಾಧ್ಯಮವನ್ನು ತಗೊಂಡ್ರೆ, ಲ್ಯಾಂಗ್ವೇಜ್ ತಗೊಂಡ್ರೆ ಇಂಗ್ಲಿಷ್ ಮಾತ್ರ ಒಂದು ಪ್ರಾತಿನಿಧ್ಯತೆಯನ್ನು ಪಡ್ಕೊಂಡಿರುವಂತಹದ್ದು. ಇನ್ನು ಕಲಿಕಾ ವಿಧಾನ ಅಂತ ಹೇಳುವಾಗ ಕಲಿಕೆ ಆದಷ್ಟು ಕಷ್ಟಕರವಾದಂತಹ ಒಂದು ವಿಧಾನ ಆಗಿರೋದ್ರಿಂದ ಮಕ್ಕಳು ಹೆಚ್ಚು ಓದ್ಬೇಕಾಗುತ್ತೆ. ಮತ್ತೆ ನಾವು ಮೊದಲು ಪೋಷಕರು ಏನಿರ್ತೀವಿ, ICSE ಸಿಲೆಬಸ್ಗೆ ಮಕ್ಕಳನ್ನ ತಗೊಂಡು ಹಾಕೋದ್ರಿಂದ ಪ್ರೆಸ್ಟೇಜ್ ಜಾಸ್ತಿ ಆಗುತ್ತೆ ಅನ್ನುವಂಥದ್ದು ಕೆಲವೊಬ್ಬರಲ್ಲಿ ಇರುತ್ತೆ. ಯಾಕೆಂತ ಹೇಳಿದ್ರೆ ICSE ಸಿಲೆಬಸ್ ಆ ಒಂದು ಸ್ಕೂಲ್ ಏನಿರುತ್ತೆ, ಶಾಲೆ ಏನಿರುತ್ತೆ ಅಲ್ಲಿ ಫೀಸ್ಗಳು ಕೂಡ ಹೆಚ್ಚಿರುತ್ತೆ. ಒಂದ್ ಸ್ವಲ್ಪ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡುವಂತಹ ಶಾಲೆ ಆಗಿರೋದ್ರಿಂದ ಪ್ರೆಸ್ಟೇಜ್ ಅಂತ ಹೇಳಿ ಮಕ್ಕಳ ಒಂದು ಬುದ್ಧಿ ಮಟ್ಟವನ್ನ ನಾವು ತಿಳ್ಕೊಳ್ಳೋದನ್ನೇ ಸೀದಾ ಹೋಗಿ ಅಡ್ಮಿಷನ್ ಮಾಡ್ಬಿಡ್ತೀವಿ. ಹಾಗಾಗಿ ಆ ಮಕ್ಕಳು ಕಷ್ಟ ಪಡ್ತಾನೆ ಇರ್ಬೇಕಾಗುತ್ತೆ ಓದುವ ಒಂದು ವಿಚಾರಕ್ಕೆ. ಅವರು ಒಂದು ಬಾಲ್ಯವನ್ನ ಕಳ್ಕೊಬಿಡ್ತಾರೆ, ಒಂದು ಫ್ರೀಯಾಗಿ ಓದುವಂತಹ ಒಂದು ಮನೋಮಟ್ಟವನ್ನೇ ಕಳ್ಕೊಂಡ್ ಬಿಟ್ಟಿರ್ತಾರೆ. ಸೊ ಹೌದು, ಒಂದು ವಿಚಾರವನ್ನ ಚೆನ್ನಾಗಿ ತಿಳ್ಕೊಳ್ತಾರೆ, ಸುದೀರ್ಘವಾಗಿ ಎಲ್ಲ ವಿಚಾರವನ್ನ ತಿಳ್ಕೊಳ್ತಾರೆ. ಆದ್ರೆ ನಾವು ಮಕ್ಕಳ ಒಂದು ಹಿತದೃಷ್ಟಿಯಿಂದ ಹೇಳುವಂತಹದ್ದು
ಭಾಷಾ ಕೌಶಲ್ಯ ಅಥವಾ ಲ್ಯಾಂಗ್ವೇಜ್ ಸ್ಕಿಲ್ ಏನಿರುತ್ತೆ ಇಲ್ಲಿ ಹೆಚ್ಚು ಮಕ್ಕಳು ಕಲಿತಾರೆ. ಯಾವ ಲ್ಯಾಂಗ್ವೇಜ್ ಅಲ್ಲಿ ಹಿಡಿತ ಸಾಧಿಸ್ತಾರೆ ಅಂತ ಹೇಳಿದ್ರೆ ಈ ಒಂದು ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ. ಈ ಮಾಧ್ಯಮ ಏನಿದೆ ಅದು ಇಂಗ್ಲಿಷ್ ಮಾಧ್ಯಮಕ್ಕೆ ಹೆಚ್ಚಿನ ಒತ್ತು ನೀಡೋದ್ರಿಂದ, ಮಾಧ್ಯಮ ಇಂಗ್ಲಿಷ್ ನಲ್ಲೇ ಎಲ್ಲಾ ವಿಷಯವನ್ನ ತಿಳ್ಕೊಳ್ಳೋದ್ರಿಂದ, ಓದೋದ್ರಿಂದ, ಮಾತನಾಡೋದ್ರಿಂದ ಆ ಒಂದು ಇಂಗ್ಲಿಷ್ ಭಾಷಾ ಕೌಶಲ್ಯ ಅಥವಾ ಇಂಗ್ಲಿಷ್ ಲ್ಯಾಂಗ್ವೇಜ್ ಸ್ಕಿಲ್ ಏನಿದೆ ಹೆಚ್ಚು ಒಳ್ಳೆಯ ಸ್ಟ್ಯಾಂಡರ್ಡ್ ಆಗಿ ಇಂಗ್ಲಿಷ್ ಮಾತನಾಡೋದಕ್ಕೆ ಸಾಧ್ಯ ಆಗುತ್ತೆ ಮಕ್ಕಳು. ಅದೇ ರೀತಿಯಾಗಿ ವ್ಯಕ್ತಿತ್ವ ವಿಕಸನ ಆಗುತ್ತೆ. ವ್ಯಕ್ತಿತ್ವ ವಿಕಸನ ಅಂತ ಏನಂದ್ರೆ ಯಾವುದೇ ಒಂದು ವಿಚಾರವನ್ನ ಕೂಡ್ಲಿ ಮಕ್ಕಳಿಗೆ ಪಟ್ ಅಂತ ಹೇಳಿ ಮಾತನಾಡುವಂತಹ ಒಂದು ಸ್ಕಿಲ್ ಏನಿರುತ್ತೆ, ಟಾಕಿಂಗ್ ಸ್ಕಿಲ್ ಏನಿರುತ್ತೆ ಅದು ಬೆಳೀತದೆ ಮಕ್ಕಳಲ್ಲಿ. ಹಾಗಾಗಿ ವ್ಯಕ್ತಿತ್ವ ವಿಕಸನ ಕೂಡ ಆಗುತ್ತೆ. ಆಲ್ರೌಂಡ್ ಡೆವಲಪ್ಮೆಂಟ್ ಅಂತ ನಾವೇನ್ ಕರಿತೀವಿ ಅವೆಲ್ಲವೂ ಕೂಡ ಬೆಳೆಯೋದಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಕೇವಲ ಇಂಗ್ಲಿಷ್ ಲ್ಯಾಂಗ್ವೇಜ್ ಹೌದು, ಭಾಷೆ ಇಂಗ್ಲಿಷ್ ಅಲ್ಲೇ ಇರುತ್ತೆ, ಆದ್ರೆ ವಿಷಯಗಳು ಏನಿರುತ್ತೆ, ಸಬ್ಜೆಕ್ಟ್ಸ್ ಏನಿರುತ್ತೆ, ಎಲ್ಲ ಸಬ್ಜೆಕ್ಟ್ ಅನ್ನ ಈಕ್ವಲ್ ಆಗಿ ಅವರು ಸಾಮ್ಯತೆಯಿಂದ ಓದುವಂತಹದ್ದು. ಅಲ್ಲಿ ಭೇದ ಭಾವ ಏನಿಲ್ಲ. ಇದು ಇಂಗ್ಲಿಷ್ ಹೆಚ್ಚು ಓದ್ಬೇಕು, ಆ ಸಬ್ಜೆಕ್ಟ್ ಹೆಚ್ಚು ಓದ್ಬೇಕು, ಇನ್ನಿತರ ಸಬ್ಜೆಕ್ಟ್ ಹೆಚ್ಚು, ಹಾಗೆ ಆತರ ಏನೂ ಇಲ್ಲ. ಸಾಮ್ಯತೆ ಎಲ್ಲ ಕೂಡ ಈಕ್ವಲ್ ಆಗಿ ಸಮಾನವಾಗಿ ಆ ಒಂದು ICS ಸಿಲೆಬಸ್ ನಲ್ಲಿ ಓದ್ಲೇಬೇಕಾಗುತ್ತೆ ಮಕ್ಕಳು. ನಂತರ ಪರೀಕ್ಷೆಯ ಮಾನದಂಡ ಏನಿರುತ್ತೆ, ಈ 1ರಿಂದ 9ನೇ ತರಗತಿ ಅಥವಾ 10ನೇ ತರಗತಿಯವರೆಗೆ ಮಕ್ಕಳು ಓದುವಾಗ ನೆಕ್ಸ್ಟ್ ಇನ್ ಫ್ಯೂಚರ್ PUC ಒಂದು ಸಬ್ಜೆಕ್ಟ್ ಕಾಮರ್ಸ್ ತಗೊಳ್ಬೇಕಾ, ನಾನು ಆರ್ಟ್ಸ್ ತಗೊಳ್ಬೇಕಾ ಅಥವಾ ಸೈನ್ಸ್ ತಗೊಳ್ಬೇಕಾ, ಆ ಸಬ್ಜೆಕ್ಟ್ ಅನ್ನ ಅವರು ಮೊದಲೇ ತಿಳಿಸ್ಕೊಡ್ಬೇಕಾಗತ್ತೆ ಇಲ್ಲಿ. ಯಾಕೆಂತ ಹೇಳಿದ್ರೆ ಆ ವಿಷಯವನ್ನೇ ಅವರು ಹೆಚ್ಚು ಜ್ಞಾನವನ್ನ ಅಭಿವೃದ್ಧಿ ಪಡಿಸ್ಕೊಳ್ಳುವ ನಿಟ್ಟಿನಲ್ಲಿ ಇಲ್ಲಿ ಪರೀಕ್ಷಾ ಮಾನದಂಡ ಒಂದು ಅವಧಿಯಲ್ಲೇ ಅವರು ಏನ್ ಮಾಡ್ಬೇಕಾಗುತ್ತೆ, ನಿರ್ಧಾರವನ್ನ ಮಾಡಬೇಕಾಗುತ್ತೆ. ನಂತರ ICS ಸಿಲೆಬಸ್ ನ ಒಂದು ಸರ್ಟಿಫಿಕೇಟ್ ವ್ಯಾಲ್ಯೂ ಏನಿದೆ, ಕೇವಲ ಭಾರತದಲ್ಲಿ ಅಲ್ಲ ವಿದೇಶದಲ್ಲಿ ಇದರ ಒಂದು ಪ್ರಾಮುಖ್ಯತೆ ಅಥವಾ ಅದರ ಮೌಲ್ಯ ಏನಿದೆ, ತೂಕ ಏನಿದೆ ಹೆಚ್ಚು ಅಂತ ಹೇಳ್ಬೋದು. ಡೈರೆಕ್ಟ್ ಆಗಿ ವಿದೇಶದಲ್ಲಿ ನಾನು ಹೈಯರ್ ಎಜುಕೇಶನ್ ಮಾಡಬೇಕು ಅಂತ ಹೇಳಿದ್ರೆ ಅಂತಹ ಮಕ್ಕಳು ಸೀದಾ ಆ ಒಂದು ವಿಶ್ವವಿದ್ಯಾನಿಲಯಗಳು ಏನಿರುತ್ತೆ, ವಿದೇಶಿ ವಿಶ್ವವಿದ್ಯಾನಿಲಯದಲ್ಲಿ ನೇರವಾಗಿ ಅವ್ರು ಏನ್ ಮಾಡಬಹುದು, ಬೇಗ ಸೀಟ್ ಗಿಟ್ಟಿಸ್ಕೊಳ್ಳೋದಕ್ಕೆ ಸಹಾಯಕ ಆಗುತ್ತೆ ಈ ಒಂದು ICSC ಸಿಲೆಬಸ್ ನಿಂದ. ಆದ್ರೆ ನನ್ನ ಪರ್ಸನಲ್ ವೈಯಕ್ತಿಕ ಒಂದು ಒಪಿನಿಯನ್ ಏನು ಅಂತ ಹೇಳಿದ್ರೆ, ಇದು ICS ಸಿಲೆಬಸ್ ಮಕ್ಕಳಿಗೆ ಹೆಚ್ಚು ಬರ್ಡನ್ ಆಗುತ್ತೆ. ಮಕ್ಕಳು ತುಂಬಾನೇ ಹೆಚ್ಚು ಪ್ರೆಷರ್ ಅಂತ ಅನ್ಸುತ್ತೆ ನನಗೆ ಪರ್ಸನಲ್ ಆಗಿ. ಮಕ್ಕಳಿಗೆ ಇನ್ನಿತರ ಚಟುವಟಿಕೆ ಕೋ ಕರಿಕ್ಯುಲಮ್ ಅಂತ ಏನ್ ಕರಿತೀವಿ, ನಮ್ಮ ಮಕ್ಕಳಿಂದ ನಮಗೆ ಆಸೆ ಇರುತ್ತಲ್ವಾ, ಓದೋದ್ರ ಜೊತೆಗೆ ಮಕ್ಕಳು ಸಂಗೀತ ಕಲೀಲಿ ಅಥವಾ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ಲಿ ಅಥವಾ ಸ್ವಿಮ್ಮಿಂಗ್ ಕ್ಲಾಸಿಗೆ, ಕರಾಟೆನೋ, ಇನ್ನಿತರ ಯಾವುದಾದ್ರೂ ಒಂದು ಆಕ್ಟಿವಿಟಿ ಅವ್ರಿಗೆ, ಡ್ರಾಯಿಂಗ್ ಕ್ಲಾಸ್, ಈ ಒಂದು ಪಠ್ಯೇತರ ಒಂದು ಚಟುವಟಿಕೆಗಳಲ್ಲಿ ಮಕ್ಕಳನ್ನ ತೊಡಗಿಸ್ಕೊಳ್ಬೇಕು, ಹಾಕ್ಬೇಕು ಅಂತ ಹೇಳುವಾಗ ಖಂಡಿತ ಅಂತಹ ಒಂದು ಮನೋಭಾವ ಇದ್ರೆ ಪೋಷಕರಲ್ಲಿ ICS ಸಿಲೆಬಸ್ ಗೆ ಹಾಕಿದ್ರೆ ಮಕ್ಕಳನ್ನ ಖಂಡಿತ ಅವೆಲ್ಲ ಈಡೇರೋದಿಲ್ಲ. ಯಾಕೆಂತ ಹೇಳಿದ್ರೆ ಈ ಸಿಲೆಬಸ್ ನಲ್ಲಿ ಓದೋದಿಕ್ಕೆ ಬಹಳಷ್ಟು ಇರೋದ್ರಿಂದ ಟೈಮ್ ಕೊಡೋದಕ್ಕೆ ಆಗೋದೇ ಖಂಡಿತ ಆಗಲ್ಲ. CBSE ಅಲ್ಲಿ ನಾವು ಬೇಕಾದ್ರೆ ಮಕ್ಕಳನ್ನ 1 ಗಂಟೆ ಕೂರಿಸಿ ಓದಿಸಬಹುದು, ಒಂದಷ್ಟು ವಿಚಾರಗಳನ್ನ ನಾವು ಹೇಳ್ಕೋಬಹುದು. ಆದ್ರೆ ICSC ಸಿಲೆಬಸ್ ನಲ್ಲಿ ಓದುವಂತಹ ಮಕ್ಕಳ ಜೊತೆಗೆ ನಾವು ದಿನದಲ್ಲಿ 4 ಅವರ್ಸ್ 3 ಅವರ್ಸ್ ಆದ್ರೂ ಕೂರ್ಲೇಬೇಕಾಗುತ್ತೆ. ಎಫರ್ಟ್ ನಾವು ಹೆಚ್ಚು ಮಕ್ಕಳಿಗೆ ಕೊಡ್ಬೇಕಾಗುತ್ತೆ. ಅದೇ ರೀತಿಯಾಗಿ ಮಕ್ಕಳು ಕೂಡ ಎಫರ್ಟ್ ನ ಹಾಕಲೇಬೇಕಾಗುತ್ತೆ, ಕಷ್ಟವಾಗಿ ಓದ್ಲೇಬೇಕಾಗುತ್ತೆ. ಸೊ ಭವಿಷ್ಯ ಚೆನ್ನಾಗಿರುತ್ತೆ, ಆದ್ರೆ ಕಷ್ಟ ಇದ್ದೇ ಇರುತ್ತೆ, ಬಾಲ್ಯ ಅಲ್ಲೇ ಕಳೆದೋಗ್ಬಿಟ್ಟಿರುತ್ತೆ. ಸೊ ಇದು ನನ್ನ ಅಭಿಪ್ರಾಯ. ಇದು ನಾನ್ ಗವರ್ನಮೆಂಟಲ್ ಸಂಸ್ಥೆ ಒಂದು ICS ಸಿಲೆಬಸ್ ಆಗಿರುತ್ತೆ, ಸಂಯೋಜನೆಗೊಂಡಂತಹ ಒಂದು ICS ಬೋರ್ಡ್ ಇದು. ಅಂದ್ರೆ ಸರ್ಕಾರೇತರವಾದಂತಹ ಒಂದು ಸಂಸ್ಥೆ ಅಥವಾ ಬೋರ್ಡ್ ಅಥವಾ ಮಂಡಳಿ ಈ ಒಂದು ICSC ಸಿಲೆಬಸ್. ಸೊ ಕೊನೆಯದಾಗಿ ನಾನು ಎಜುಕೇಶನ್ ಬೋರ್ಡ್ ನಲ್ಲಿ ಸ್ಟೇಟ್ ಬೋರ್ಡ್ ಏನಿದೆ ಅದರ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀನಿ. ಇದರಲ್ಲಿ ಹೇಳುವಂತದ್ದೇನಿಲ್ಲ, ಎಲ್ಲಾನು ಕೂಡ CBSE ಹಾಗೂ ICS ಸಿಲೆಬಸ್ ಗೆ ತದ್ವಿರುದ್ಧವಾಗಿರುವಂತಹದ್ದು. ಈ ಸ್ಟೇಟ್ ಬೋರ್ಡ್ ನಲ್ಲಿ ರಾಜ್ಯ ಪಠ್ಯಕ್ರಮ ಮಂಡಳಿ ಅಂತ ನಾವು ಇದನ್ನ ಕನ್ನಡದಲ್ಲಿ ಕರೆಯುವಂತಹದ್ದು. ಇದು ಆಯಾಯ ರಾಜ್ಯಕ್ಕೆ ಸೀಮಿತವಾಗಿರುವಂತಹ ಪಠ್ಯಕ್ರಮವನ್ನೇ ಇಲ್ಲಿ ನಾವು ನೋಡ್ತೀವಿ. ನಮ್ಮ ಈ ಕರ್ನಾಟಕ ರಾಜ್ಯದಲ್ಲಿರುವಂತಹ ಪಠ್ಯ ವಿಷಯ ವಸ್ತು ಇನ್ನೊಂದು ರಾಜ್ಯದಲ್ಲಿ ನಾವು ಕಾಣಬರೋದಿಲ್ಲ. ಯಾಕೆಂತ ಹೇಳಿದ್ರೆ ರಾಜ್ಯ ಪಠ್ಯಕ್ರಮವನ್ನ ತಯಾರಿಸುವಂತದ್ದು ಕೇವಲ ರಾಜ್ಯ ಸರ್ಕಾರ ಆಗಿರುತ್ತೆ. ರಾಜ್ಯ ಸರ್ಕಾರದ ಒಂದು ಏನು
ಶಿಕ್ಷಣ ಏನು ಮಂಡಳಿಗಳು ಏನಿರುತ್ತೋ ಅದರ ಮುಖೇನ ಈ ಒಂದು ಪ್ರತಿಯೊಂದು ವಿಷಯಗಳನ್ನ ಅವರೇ ನಿರ್ಧಾರ ಮಾಡಿ ಈ ಒಂದು ಶಾಲೆಗಳಿಗೆ ಕೊಡುವಂತಹದ್ದು ಅಥವಾ ಮಕ್ಕಳಿಗೆ ಪಠ್ಯಕ್ರಮವನ್ನ ತಯಾರಿ ಮಾಡುವಂತಹದ್ದಾಗಿರುತ್ತೆ. ಇಲ್ಲಿ ಭಿನ್ನವಾಗಿರುತ್ತೆ, ರಾಜ್ಯದಿಂದ ರಾಜ್ಯಕ್ಕೆ ಪಠ್ಯಕ್ರಮದಲ್ಲೂ ವಿಷಯ ವಸ್ತು ಅಥವಾ ಸಬ್ಜೆಕ್ಟ್ ವೈಸ್ ವಿಷಯವನ್ನ ನಾವು ಭಿನ್ನವಾಗಿ ಅದರಲ್ಲಿ ಭಿನ್ನತೆ ಇದೆ. ಸೊ ಅಂಕಗಳು ಗಳಿಸೋದಕ್ಕೂ ಕೂಡ ಅಷ್ಟೇ ಈ ಒಂದು ಸ್ಟೇಟ್ ಬೋರ್ಡ್ ನಲ್ಲಿ ಅತಿ ಸರಳವಾಗಿರುತ್ತೆ. ಯಾಕೆಂತ ಹೇಳಿದ್ರೆ ಸೀಮಿತವಾದಂತಹ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಷಯ ವಸ್ತು ಇರೋದ್ರಿಂದ ಅಲ್ಲಿ ಮಕ್ಕಳು ಜ್ಞಾನವನ್ನ ಆ ಪಠ್ಯಕ್ರಮಕ್ಕೆ ಸರ್ಕಲ್ ಏನಿದೆ, ಪಠ್ಯಕ್ರಮ ಅಥವಾ ಆ ಪುಸ್ತಕದ ಸರ್ಕಲ್ಗಳು ಏನಿರ್ತವೆ ಅಷ್ಟೇ ಓದ್ತಾರೆ, ಅಷ್ಟನ್ನೇ ಬರೀತಾರೆ, ಅಷ್ಟೇ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳು ಇರುತ್ತವೆ. ಸೊ ಅವೆಲ್ಲವೂ ಕೂಡ ಹಾಗಾಗಿ ನೋಡಿ, ಇವಾಗ ಪ್ರೆಸೆಂಟ್ ನೀವು ಗಮನಿಸಬಹುದು ಮಕ್ಕಳ ಒಂದು ಅಂಕಗಳು ಎಷ್ಟು ಸಿಗುತ್ತೆ. ತುಂಬಾನೇ ಒಳ್ಳೆ ಪರ್ಸೆಂಟೇಜ್, 100ಗೆ 100 ಔಟ್ ಆಫ್ 100 ಬರುವಂತಹ ಪರ್ಸೆಂಟೇಜ್ಗಳು ಇದೆ. ತುಂಬಾ ಚೆನ್ನಾಗಿ ಮಕ್ಕಳು ಮಾರ್ಕ್ಸ್ ತಗೊಳ್ತಾರೆ ಎಲ್ಲಿ, ಸ್ಟೇಟ್ ಬೋರ್ಡ್ ನಲ್ಲಿ ಓದುವಂತಹ ಮಕ್ಕಳು. ಸೊ ಮಾಧ್ಯಮವನ್ನ ತಗೊಳ್ರೆ ಸ್ಥಳೀಯ ಭಾಷೆಗೆ ಇಲ್ಲಿ ಹೆಚ್ಚಿನ ಪ್ರಾತಿನಿಧ್ಯತೆ ಇರುತ್ತೆ. ಯಾಕೆಂದ್ರೆ ಸರ್ಕಾರದ ಅಧೀನದಲ್ಲಿರುವಂತಹ ಒಂದು ಸಂಸ್ಥೆಗಳು ಅಥವಾ ಶಾಲೆಗಳಾಗಿರೋದ್ರಿಂದ ಮಾಧ್ಯಮ ಏನಾಗಿರುತ್ತೆ, ಸ್ಥಳೀಯ ಭಾಷೆ ಅಥವಾ ಕನ್ನಡ ಮಾಧ್ಯಮದಾಗಿರುತ್ತೆ. ಕೆಲವೊಂದು ಖಾಸಗಿ ಶಾಲೆಯಲ್ಲಿ ಓದುವಂತಹ ಮಕ್ಕಳು ಏನಿರ್ತಾರೆ, ಖಾಸಗಿ ಶಾಲೆಯಲ್ಲಿರುವಂತಹ ಆಂಗ್ಲ ಭಾಷೆ ಏನಿರುತ್ತೆ ಅಲ್ಲಿ ಅದನ್ನು ಕೂಡ ಕಲಿಯುವಂತಹ ಮಕ್ಕಳು ಸ್ಟೇಟ್ ಬೋರ್ಡ್ ನಲ್ಲಿ ಇದ್ದಾರೆ. ಸೊ ಇಲ್ಲಿ ಮಾಧ್ಯಮವನ್ನ ಗಮನಿಸಿದ್ರೆ ಅಥವಾ ಒಂದು ಈ ಸರ್ಕಾರಿ ಶಾಲೆಯಲ್ಲಿ ಓದೋದಕ್ಕಿಂತ ಹೆಚ್ಚಿನದಾಗಿ ಮಕ್ಕಳು ತಮ್ಮ ಒಂದು ಭವಿಷ್ಯವನ್ನ ರೂಪಿಸುವ ಸಲುವಾಗಿ ಮಕ್ಕಳು ಏನ್ ಮಾಡ್ತಾ ಇದ್ದಾರಂತೆ ಅಂದ್ರೆ ಪ್ರಸ್ತುತದಲ್ಲಿ ಅಥವಾ ಪೋಷಕರು ಏನಿದ್ದಾರೆ ಅವರು ಹೆಚ್ಚಿನದಾಗಿ ಖಾಸಗಿ ಸಂಸ್ಥೆಗಳ ಮೊರೆ ಹೋಗ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ಮಕ್ಕಳಿಗೆ ಒಂದು ಗುಣಾತ್ಮಕವಾದಂತಹ ಒಂದು ಶಿಕ್ಷಣ ಮಕ್ಕಳದ್ದಾಗಬೇಕು, ಅವರ ಭವಿಷ್ಯ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಆಗ್ಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಹೆಚ್ಚು ಖಾಸಗಿ ಸಂಸ್ಥೆಗಳ ಒಂದು ಮೊರೆ ಹೋಗುವಂತದನ್ನ ಗಮನಿಸಬಹುದು. ಮಧ್ಯಮ ವರ್ಗದವರು, ಸ್ವಲ್ಪ ಬಡತನ ಹೊಂದಿರುವಂತಹವರು ಹೆಚ್ಚು ಸರ್ಕಾರಿ ಶಾಲೆಯಲ್ಲಿ ಓದಿಸ್ತಾರೆ ಮಕ್ಕಳನ್ನ. ಹಾಗಂತ ಹೇಳಿ ಸರ್ಕಾರಿ ಶಾಲೆಯನ್ನ ಅವಹೇಳನ ಮಾಡುವ ಹಾಗಿಲ್ಲ. ಯಾಕೆಂದ್ರೆ ಸರ್ಕಾರಿ ಶಾಲೆಯಲ್ಲಿ ಓದಿರುವಂತಹವರು ಎಷ್ಟೋ ಮಂದಿ ಸಾಧನೆ ಮಾಡಿರುವಂತಹವರಿದ್ದಾರೆ, ಓದಿರುವಂತಹವರಿದ್ದಾರೆ, ಉನ್ನತ ಹುದ್ದೆಯಲ್ಲಿ ಇರುವಂತಹವರಿದ್ದಾರೆ. ಸರ್ಕಾರಿ ಏನು ನಮ್ಮ ರಾಜ್ಯದಲ್ಲಿ ಸರ್ಕಾರಿ ಕೆಲಸವನ್ನ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಕಡ್ಡಾಯವಾಗಿ ಕನ್ನಡ ಗೊತ್ತಿರಬೇಕು ಅನ್ನುವಂಥದ್ದು ಕೂಡ ಇದೆ. ಸೊ ಹಾಗಾಗಿ ಕಲಿಕಾ ವಿಧಾನವನ್ನ ಗಮನಿಸಿದ್ರೆ ಇಲ್ಲಿ ಕಲಿಕೆ ತುಂಬಾನೇ ಸರಳವಾಗಿರುತ್ತೆ. ಮಕ್ಕಳಿಗೆ ತುಂಬಾನೇ ಪ್ರೆಷರ್ ಇರೋದಿಲ್ಲ. ಮಕ್ಕಳು ಈ ಒಂದು ಪಠ್ಯಕ್ರಮದಲ್ಲಿ ಓದುವಂತಹ ಮಕ್ಕಳು ಏನಿದ್ದಾರೆ, ಸ್ಟೇಟ್ ಬೋರ್ಡ್ ನಲ್ಲಿ ಓದುವಂತಹ ಮಕ್ಕಳು ಇನ್ನಿತರ ಚಟುವಟಿಕೆಗಳಲ್ಲಿ ಹೆಚ್ಚು ಮುಂದುವರೆದಿರ್ತಾರೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಓದುವುದು ಅಷ್ಟಾಗಿ ಇಲ್ಲದ ಕಾರಣ ಅಥವಾ ತುಂಬಾ ಕಷ್ಟ ಪಡ್ಬೇಕು ಅನ್ನುವಂಥದ್ದು ಇಲ್ಲದ ಕಾರಣ, ತುಂಬಾ ಬರ್ಡನ್ ಇಲ್ಲದ ಕಾರಣ ಮಕ್ಕಳು ಏನ್ ಮಾಡ್ತಾರೆ, ಇನ್ನಿತರ ಚಟುವಟಿಕೆಗಳಿಗೆ ಕರಿಕ್ಯುಲಮ್ ಅಲ್ಲಿ ಅವರು ಪಾಲ್ಗೊಳ್ತಾ ಹೋಗುವಂತಹದ್ದು. ಕಲಿಕಾ ವಿಧಾನವನ್ನ ತಗೊಂಡ್ರೆ ಸ್ಥಳೀಯ ಭಾಷೆ ಮತ್ತೆ ಸಂಸ್ಕೃತಿ ಹಾಗೆ ಇತಿಹಾಸಕ್ಕೆ ಹೆಚ್ಚಿನದಾದಂತಹ ಒಂದು ಪ್ರಾಮುಖ್ಯತೆಯನ್ನು ನೀಡುವಂತಹದ್ದು. ನಾವು CBSE ಅಲ್ಲಿ ತಗೊಂಡ್ರೆ CBSE ಬೋರ್ಡ್ ನಲ್ಲಿ ಹೆಚ್ಚಾಗಿ ಗಣಿತ ಹಾಗೂ ವಿಜ್ಞಾನಕ್ಕೆ ಹೆಚ್ಚಿನದಾದಂತಹ ಪ್ರಾಮುಖ್ಯತೆಯನ್ನು ಕೊಡ್ತಾರೆ, ಇಂಪಾರ್ಟೆನ್ಸ್ ಕೊಡ್ತಾ ಹೋಗ್ತಾರೆ. ಹಾಗೆ ICS ಸಿಲೆಬಸ್ ತಗೊಂಡ್ರೆ ನಾವು ಹೆಚ್ಚು ಎಲ್ಲ ಒಂದು ವಿಷಯಕ್ಕೂ ಅವರು ಪ್ರಾತಿನಿಧ್ಯತೆ ನೀಡಿದ್ದಾರೆ. ಆದ್ರೆ ಭಾಷೆ ಯಾವುದಾಗಿರುತ್ತೆ, ಮಾಧ್ಯಮ, ಕಲಿಯುವಂತಹ ಮಾಧ್ಯಮ ಕೇವಲ ಇಂಗ್ಲಿಷ್ ಮಾಧ್ಯಮ, ಅದನ್ನು ವಿವರಣಾತ್ಮಕವಾಗಿ ಹಾಗೇನೆ ವಿಶ್ಲೇಷಣಾತ್ಮಕವಾಗಿ ಓದ್ತಾ ಹೋಗುವಂಥದ್ದು. ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಆ ರೀತಿ ಯಾವುದೇ ರೀತಿಯಾಗಿಲ್ಲ. ಯಾವುದು ಸೀಮಿತವಾಗಿ ಪಠ್ಯಕ್ರಮವನ್ನು ನೀಡಿದಾರೋ ಆ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಎಲ್ಲಾನು ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳು ಕೇಳಲ್ಪಡ್ತಾರೆ. ಹೊರಗಿನದ್ದು ಯಾವ ರೀತಿಯಾದಂತಹ ಒಂದು ಪ್ರಶ್ನೆಗಳನ್ನ ಕೇಳಲ್ಪಡೋದಿಲ್ಲ. ಅದೇ CBSE ಅಲ್ಲಿ ಆ ಒಂದು ಪ್ರಶ್ನೆ ಪತ್ರಿಕೆ ನಾನು ಮೊದಲೇ ಹೇಳಿದೆ, ಆ ಪಠ್ಯಕ್ರಮ ಮೊದಲೇ ಹೇಳಿರ್ತಾರೆ. NCERT ಪಠ್ಯ ಪುಸ್ತಕ ನೀಡಿರುವಂತಹ ಪಠ್ಯ ಪುಸ್ತಕ ಏನಿರುತ್ತೆ ಅದರ ಜೊತೆಗೆ ಇನ್ನಿತರ ಪುಸ್ತಕಗಳನ್ನು ಓದೋದಕ್ಕೆ ಮಾರ್ಗದರ್ಶನವನ್ನ ನೀಡ್ತಾರೆ ಅನ್ನುವಂಥದ್ದು, ಅದನ್ನು ಕೂಡ ಓದ್ಬೇಕಾಗುತ್ತೆ. ಪುಸ್ತಕದ ಹೊರತಾಗಿ ಉಳಿದಂತಹ ವಿಚಾರಗಳನ್ನ ತಿಳ್ಕೊಳ್ಬೇಕಾಗುತ್ತೆ. ಸೊ ಸ್ಟೇಟ್ ಸಿಲೆಬಸ್ ತುಂಬಾನೇ ಸುಲಭ. ಹಾಗಂತ ಹೇಳಿ ನಮ್ಮ ಭವಿಷ್ಯವನ್ನ ರೂಪಿಸುತ್ತೆ ಅಂತ ಹೇಳಬಹುದು ಅಥವಾ ಹೇಳದೇನೆ ಇರಬಹುದು. ಅದು ಅವರವರ ಮನೋ ಬಲಕ್ಕೆ ಬಿಟ್ಟಿರುವಂತಹದ್ದು. ಸೊ ಇದು ನನ್ನ ಅನಿಸಿಕೆ. ಸೊ ಕೊನೆಯದಾಗಿ
ನನ್ನ ಒಂದು ಏನ್ ಹೇಳ್ತಾರೆ ಉಪಸಂಹಾರ ಅಂತ ಹೇಳ್ತಾರೆ. ಯಾವುದೇ ಒಂದು ವಿಷಯದ ಬಗ್ಗೆ ನಾವು ಚರ್ಚಿಸಬೇಕು ಅಂತ ಹೇಳಿದ್ರೆ ಅಥವಾ ಒಂದು ವಿಷಯದ ಬಗ್ಗೆ ನಾವು ಮಾತನಾಡಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಚಿಕ್ಕ ಕನ್ಕ್ಲೂಷನ್ ನಾವು ಕೊಡ್ಲೇಬೇಕಾಗುತ್ತೆ. ಉಪಸಂಹಾರ ಅಂತ ಕೊನೆಯದಾಗಿ ಕೊಡ್ಲೇಬೇಕು. ಆಲ್ ಓವರ್ ಈ 3 ಬೋರ್ಡ್ ಅನ್ನ ನಾನು ಗಮನಿಸಿದಾಗ ನನಗೆ ಅನ್ಸೋದಿಷ್ಟೇ, ಹೌದು ಶಿಕ್ಷಣವನ್ನ ಯಾವುದೋ ರೀತಿಯಲ್ಲಿ ಯಾವ ಬೋರ್ಡ್ ನಲ್ಲಿ ಕಲ್ತ್ರು ಶಿಕ್ಷಣನೇ, ಆದರೆ ಗುಣಾತ್ಮಕವಾದಂತಹ ಶಿಕ್ಷಣ ನಮ್ಮದಾಗಬೇಕು. ನಮ್ಮ ಫ್ಯೂಚರ್, ನಮ್ಮ ಮಕ್ಕಳೇನಿರ್ತಾರೆ ಫ್ಯೂಚರ್ ತುಂಬಾ ಚೆನ್ನಾಗಿರ್ಬೇಕು. ಹಾಗೇನೆ ಮಕ್ಕಳಿಗೆ ಹೆಚ್ಚು ಪ್ರೆಷರ್ ಉಂಟು ಮಾಡುವಂತೆ ಇರಬಾರ್ದು. ಎಲ್ಲವನ್ನು ಮಕ್ಕಳು ಕಲಿಬೇಕು ಅನ್ನುವಂಥದ್ದು ಏನಾದ್ರೂ ಇದ್ರೆ ಅಥವಾ ಆ ರೀತಿಯಾದಂತಹ ಚಿಂತನೆಗಳನ್ನ ನಾವು ಮಾಡ್ತಾ ಹೋದ್ರೆ, ಹಾಗಂತ ಹೇಳಿ ಸ್ಟೇಟ್ ಬೋರ್ಡ್ ಅಲ್ಲಿ ಕಲ್ತವರಿಗೆ ಏನು ಉದ್ಯೋಗ ಸಿಗೋದೇ ಇಲ್ಲ, ಅಥವಾ CBSE ಅಲ್ಲಿ ಕಲ್ತವರಿಗೆ ಉದ್ಯೋಗ ಸಿಗೋದೇ ಇಲ್ಲ, ICSE ಸಿಲೆಬಸ್ ಅಲ್ಲಿ ಸ್ಟ್ಯಾಂಡರ್ಡ್ ಆಗಿ ಕಲಿತಾರೆ ಅವರಿಗೆ ಮಾತ್ರ ಉದ್ಯೋಗ ಸಿಗುತ್ತೆ ಅನ್ನುವಂತಹದ್ದಲ್ಲ. ಈ 3 ಬೋರ್ಡ್ ನಲ್ಲಿ ಕಲ್ತಿರುವಂತಹವರಿಗೆ ಉದ್ಯೋಗ ಸಿಗುತ್ತೆ, ಅವರಿಗೆ ಬಿಟ್ಟಿರುವಂತಹದ್ದು. ಆದರೆ ಎಜುಕೇಶನ್ ವೈಸ್ ನೋಡಿದ್ರೆ, ಶೈಕ್ಷಣಿಕ ವ್ಯವಸ್ಥೆಯನ್ನು ನಾವು ಗಮನಿಸಿದ್ರೆ ಮಕ್ಕಳಿಗೆ ಹೆಚ್ಚು ಒಳ್ಳೆ ರೀತಿಯಲ್ಲಿ ಸಿಗುವಂತದ್ದು CBSE ಸಿಲೆಬಸ್ ನಲ್ಲಿ ಅಂತ ಹೇಳಬಹುದು. ಸೊ ಇದು ನನ್ನ ಒಂದು ಅಭಿಪ್ರಾಯ ಅಷ್ಟೇ, ಕನ್ಕ್ಲೂಷನ್ ಅಲ್ಲಿ ಹೇಳಿರುವಂತಹದ್ದು. ಸೊ ಧನ್ಯವಾದಗಳು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ, ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ. ಧನ್ಯವಾದಗಳು. ಜೈ ಶ್ರೀರಾಮ್.